ಮಲ್ಲಿನಹಳ್ಳಿಯ ದೇವಿರಮ್ಮ ಬೆಟ್ಟ ಹತ್ತೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಬರ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ, ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಅಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಸಿಕ್ಕಾಪಟ್ಟೆ ಜಾರಿಕೆ ಇದೆ. ಬೆಟ್ಟ ಸಾಕಷ್ಟು ಕಡಿದಾದಂತಹ ಒಂದು ಬೆಟ್ಟ. ಯುವತಿಯೊಬ್ಬರು ಬೆಟ್ಟ ಹತ್ತುವಾಗ ಅಸ್ವಸ್ಥರಾಗಿರ್ತಕ್ಕಂಥ ಘಟನೆ ನಡೆದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಆ ಯುವತಿಯನ್ನ ಬೆಟ್ಟದಿಂದ ಹೊತ್ತು ತಂದಿದ್ದಾರೆ. ಯುವತಿಯನ್ನ ಹೊತ್ತು ತಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಬೆಟ್ಟ ಹತ್ತುವಾಗ ಯುವತಿ ಅಸ್ವಸ್ಥರಾಗಿದ್ದಾರೆ. ಮಳೆ ಇದೆ, ಜಾರಿಕೆ ಇದೆ. ಅಕ್ಲಿಮಟೈಸೇಷನ್ ಅಷ್ಟು ಸುಲಭ ಅಲ್ಲ. ಮೇಲ್ ಹತ್ತುತ್ತಾ ಸ್ವಲ್ಪ ಉಸಿರಾಟದ ಸಮಸ್ಯೆ ಕೂಡ ಆಗಬಹುದು, ಸುಸ್ತಾಗಬಹುದು. ಹಾಗಾಗಿ ಸಾಕಷ್ಟು ಜನಸಂದಣಿ ಕೂಡ ಇದೆ. ತುಂಬಾ ನಿಬಿಡವಾದ ಜನಸಂದಣಿ ಕೂಡ ಇದೆ ಅಲ್ಲಿ ಬೆಟ್ಟ ಹತ್ತೋದಕ್ಕೆ. ಈ ಸಾರಿ ಜನ ಕಡಿಮೆ ಬರಬಹುದು ಅಂತ ಅಂದುಕೊಳ್ಳಲಾಗಿತ್ತು ಮಳೆ ಆದ ಹಿನ್ನೆಲೆಯಲ್ಲಿ. ಆದ್ರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಮುಂದೆ ಬರ್ರಿ, ಮುಂದೆ ಬರ್ರಿ, ಮುಂದೆ ಮಲ್ಲಿನಹಳ್ಳಿಯ ದೇವಿರಮ್ಮ ಬೆಟ್ಟ ಹತ್ತೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಬರ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ, ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಅಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಸಿಕ್ಕಾಪಟ್ಟೆ ಜಾರಿಕೆ ಇದೆ. ಬೆಟ್ಟ ಸಾಕಷ್ಟು ಕಡಿದಾದಂತಹ ಒಂದು ಬೆಟ್ಟ. ಯುವತಿಯೊಬ್ಬರು ಬೆಟ್ಟ ಹತ್ತುವಾಗ ಅಸ್ವಸ್ಥರಾಗಿರ್ತಕ್ಕಂಥ ಘಟನೆ ನಡೆದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಆ ಯುವತಿಯನ್ನ ಬೆಟ್ಟದಿಂದ ಹೊತ್ತು ತಂದಿದ್ದಾರೆ. ಯುವತಿಯನ್ನ ಹೊತ್ತು ತಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಬೆಟ್ಟ ಹತ್ತುವಾಗ ಯುವತಿ ಅಸ್ವಸ್ಥರಾಗಿದ್ದಾರೆ. ಮಳೆ ಇದೆ, ಜಾರಿಕೆ ಇದೆ. ಅಕ್ಲಿಮಟೈಸೇಷನ್ ಅಷ್ಟು ಸುಲಭ ಅಲ್ಲ. ಮೇಲ್ ಹತ್ತುತ್ತಾ ಸ್ವಲ್ಪ ಉಸಿರಾಟದ ಸಮಸ್ಯೆ ಕೂಡ ಆಗಬಹುದು, ಸುಸ್ತಾಗಬಹುದು. ಹಾಗಾಗಿ ಸಾಕಷ್ಟು ಜನಸಂದಣಿ ಕೂಡ ಇದೆ. ತುಂಬಾ ನಿಬಿಡವಾದ ಜನಸಂದಣಿ ಕೂಡ ಇದೆ ಅಲ್ಲಿ ಬೆಟ್ಟ ಹತ್ತೋದಕ್ಕೆ. ಈ ಸಾರಿ ಜನ ಕಡಿಮೆ ಬರಬಹುದು ಅಂತ ಅಂದುಕೊಳ್ಳಲಾಗಿತ್ತು ಮಳೆ ಆದ ಹಿನ್ನೆಲೆಯಲ್ಲಿ. ಆದ್ರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಮುಂದೆ ಬರ್ರಿ, ಮುಂದೆ ಮುಂದೆ ಬರ್ರಿ, ಮುಂದೆ ಮಲ್ಲಿನಹಳ್ಳಿಯ ದೇವಿರಮ್ಮ ಬೆಟ್ಟ ಹತ್ತೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಬರ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ, ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಅಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಸಿಕ್ಕಾಪಟ್ಟೆ ಜಾರಿಕೆ ಇದೆ. ಬೆಟ್ಟ ಸಾಕಷ್ಟು ಕಡಿದಾದಂತಹ ಒಂದು ಬೆಟ್ಟ. ಯುವತಿಯೊಬ್ಬರು ಬೆಟ್ಟ ಹತ್ತುವಾಗ ಅಸ್ವಸ್ಥರಾಗಿರ್ತಕ್ಕಂಥ ಘಟನೆ ನಡೆದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಆ ಯುವತಿಯನ್ನ ಬೆಟ್ಟದಿಂದ ಹೊತ್ತು ತಂದಿದ್ದಾರೆ. ಯುವತಿಯನ್ನ ಹೊತ್ತು ತಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಬೆಟ್ಟ ಹತ್ತುವಾಗ ಯುವತಿ ಅಸ್ವಸ್ಥರಾಗಿದ್ದಾರೆ. ಮಳೆ ಇದೆ, ಜಾರಿಕೆ ಇದೆ. ಅಕ್ಲಿಮಟೈಸೇಷನ್ ಅಷ್ಟು ಸುಲಭ ಅಲ್ಲ. ಮೇಲ್ ಹತ್ತುತ್ತಾ ಸ್ವಲ್ಪ ಉಸಿರಾಟದ ಸಮಸ್ಯೆ ಕೂಡ ಆಗಬಹುದು, ಸುಸ್ತಾಗಬಹುದು. ಹಾಗಾಗಿ ಸಾಕಷ್ಟು ಜನಸಂದಣಿ ಕೂಡ ಇದೆ. ತುಂಬಾ ನಿಬಿಡವಾದ ಜನಸಂದಣಿ ಕೂಡ ಇದೆ ಅಲ್ಲಿ ಬೆಟ್ಟ ಹತ್ತೋದಕ್ಕೆ. ಈ ಸಾರಿ ಜನ ಕಡಿಮೆ ಬರಬಹುದು ಅಂತ ಅಂದುಕೊಳ್ಳಲಾಗಿತ್ತು ಮಳೆ ಆದ ಹಿನ್ನೆಲೆಯಲ್ಲಿ. ಆದ್ರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಮುಂದೆ ಬರ್ರಿ, ಮುಂದೆ ಮುಂದೆ ಬರ್ರಿ, ಮುಂದೆ
ಮಲ್ಲಿನಹಳ್ಳಿಯ ದೇವಿರಮ್ಮ ಬೆಟ್ಟ ಹತ್ತೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಬರ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ, ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಅಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಸಿಕ್ಕಾಪಟ್ಟೆ ಜಾರಿಕೆ ಇದೆ. ಬೆಟ್ಟ ಸಾಕಷ್ಟು ಕಡಿದಾದಂತಹ ಒಂದು ಬೆಟ್ಟ. ಯುವತಿಯೊಬ್ಬರು ಬೆಟ್ಟ ಹತ್ತುವಾಗ ಅಸ್ವಸ್ಥರಾಗಿರ್ತಕ್ಕಂಥ ಘಟನೆ ನಡೆದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಆ ಯುವತಿಯನ್ನ ಬೆಟ್ಟದಿಂದ ಹೊತ್ತು ತಂದಿದ್ದಾರೆ. ಯುವತಿಯನ್ನ ಹೊತ್ತು ತಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಬೆಟ್ಟ ಹತ್ತುವಾಗ ಯುವತಿ ಅಸ್ವಸ್ಥರಾಗಿದ್ದಾರೆ. ಮಳೆ ಇದೆ, ಜಾರಿಕೆ ಇದೆ. ಅಕ್ಲಿಮಟೈಸೇಷನ್ ಅಷ್ಟು ಸುಲಭ ಅಲ್ಲ. ಮೇಲ್ ಹತ್ತುತ್ತಾ ಸ್ವಲ್ಪ ಉಸಿರಾಟದ ಸಮಸ್ಯೆ ಕೂಡ ಆಗಬಹುದು, ಸುಸ್ತಾಗಬಹುದು. ಹಾಗಾಗಿ ಸಾಕಷ್ಟು ಜನಸಂದಣಿ ಕೂಡ ಇದೆ. ತುಂಬಾ ನಿಬಿಡವಾದ ಜನಸಂದಣಿ ಕೂಡ ಇದೆ ಅಲ್ಲಿ ಬೆಟ್ಟ ಹತ್ತೋದಕ್ಕೆ. ಈ ಸಾರಿ ಜನ ಕಡಿಮೆ ಬರಬಹುದು ಅಂತ ಅಂದುಕೊಳ್ಳಲಾಗಿತ್ತು ಮಳೆ ಆದ ಹಿನ್ನೆಲೆಯಲ್ಲಿ. ಆದ್ರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಮುಂದೆ ಬರ್ರಿ, ಮುಂದೆ ಮುಂದೆ ಬರ್ರಿ, ಮುಂದೆ ಮಲ್ಲಿನಹಳ್ಳಿಯ ದೇವಿರಮ್ಮ ಬೆಟ್ಟ ಹತ್ತೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಬರ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ, ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಅಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಸಿಕ್ಕಾಪಟ್ಟೆ ಜಾರಿಕೆ ಇದೆ. ಬೆಟ್ಟ ಸಾಕಷ್ಟು ಕಡಿದಾದಂತಹ ಒಂದು ಬೆಟ್ಟ. ಯುವತಿಯೊಬ್ಬರು ಬೆಟ್ಟ ಹತ್ತುವಾಗ ಅಸ್ವಸ್ಥರಾಗಿರ್ತಕ್ಕಂಥ ಘಟನೆ ನಡೆದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಆ ಯುವತಿಯನ್ನ ಬೆಟ್ಟದಿಂದ ಹೊತ್ತು ತಂದಿದ್ದಾರೆ. ಯುವತಿಯನ್ನ ಹೊತ್ತು ತಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಬೆಟ್ಟ ಹತ್ತುವಾಗ ಯುವತಿ ಅಸ್ವಸ್ಥರಾಗಿದ್ದಾರೆ. ಮಳೆ ಇದೆ, ಜಾರಿಕೆ ಇದೆ. ಅಕ್ಲಿಮಟೈಸೇಷನ್ ಅಷ್ಟು ಸುಲಭ ಅಲ್ಲ. ಮೇಲ್ ಹತ್ತುತ್ತಾ ಸ್ವಲ್ಪ ಉಸಿರಾಟದ ಸಮಸ್ಯೆ ಕೂಡ ಆಗಬಹುದು, ಸುಸ್ತಾಗಬಹುದು. ಹಾಗಾಗಿ ಸಾಕಷ್ಟು ಜನಸಂದಣಿ ಕೂಡ ಇದೆ. ತುಂಬಾ ನಿಬಿಡವಾದ ಜನಸಂದಣಿ ಕೂಡ ಇದೆ ಅಲ್ಲಿ ಬೆಟ್ಟ ಹತ್ತೋದಕ್ಕೆ. ಈ ಸಾರಿ ಜನ ಕಡಿಮೆ ಬರಬಹುದು ಅಂತ ಅಂದುಕೊಳ್ಳಲಾಗಿತ್ತು ಮಳೆ ಆದ ಹಿನ್ನೆಲೆಯಲ್ಲಿ. ಆದ್ರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಮುಂದೆ ಬರ್ರಿ, ಮುಂದೆ ಮುಂದೆ ಬರ್ರಿ, ಮುಂದೆ ಮಲ್ಲಿನಹಳ್ಳಿಯ ದೇವಿರಮ್ಮ ಬೆಟ್ಟ ಹತ್ತೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಬರ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ, ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಅಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಸಿಕ್ಕಾಪಟ್ಟೆ ಜಾರಿಕೆ ಇದೆ. ಬೆಟ್ಟ ಸಾಕಷ್ಟು ಕಡಿದಾದಂತಹ ಒಂದು ಬೆಟ್ಟ. ಯುವತಿಯೊಬ್ಬರು ಬೆಟ್ಟ ಹತ್ತುವಾಗ ಅಸ್ವಸ್ಥರಾಗಿರ್ತಕ್ಕಂಥ ಘಟನೆ ನಡೆದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಆ ಯುವತಿಯನ್ನ ಬೆಟ್ಟದಿಂದ ಹೊತ್ತು ತಂದಿದ್ದಾರೆ. ಯುವತಿಯನ್ನ ಹೊತ್ತು ತಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಬೆಟ್ಟ ಹತ್ತುವಾಗ ಯುವತಿ ಅಸ್ವಸ್ಥರಾಗಿದ್ದಾರೆ. ಮಳೆ ಇದೆ, ಜಾರಿಕೆ ಇದೆ. ಅಕ್ಲಿಮಟೈಸೇಷನ್ ಅಷ್ಟು ಸುಲಭ ಅಲ್ಲ. ಮೇಲ್ ಹತ್ತುತ್ತಾ ಸ್ವಲ್ಪ ಉಸಿರಾಟದ ಸಮಸ್ಯೆ ಕೂಡ ಆಗಬಹುದು, ಸುಸ್ತಾಗಬಹುದು. ಹಾಗಾಗಿ ಸಾಕಷ್ಟು ಜನಸಂದಣಿ ಕೂಡ ಇದೆ. ತುಂಬಾ ನಿಬಿಡವಾದ ಜನಸಂದಣಿ ಕೂಡ ಇದೆ ಅಲ್ಲಿ ಬೆಟ್ಟ ಹತ್ತೋದಕ್ಕೆ. ಈ ಸಾರಿ ಜನ ಕಡಿಮೆ ಬರಬಹುದು ಅಂತ ಅಂದುಕೊಳ್ಳಲಾಗಿತ್ತು ಮಳೆ ಆದ ಹಿನ್ನೆಲೆಯಲ್ಲಿ. ಆದ್ರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಮುಂದೆ ಬರ್ರಿ, ಮುಂದೆ ಮುಂದೆ ಬರ್ರಿ, ಮುಂದೆ